ನಮಸ್ತೆ. ಇವತ್ತಿನ ವಿಶೇಷಗಳನ್ನ ನೋಡೋಣ. 4ನೇ ತಾರೀಕು ಅಕ್ಟೋಬರ್ ತಿಂಗಳು 2024 ಶುಕ್ರವಾರ, ಶುಕ್ಲ ಪಕ್ಷ, ಅಂದರೆ ಶುಭ ಕಾರ್ಯಗಳಕ್ಕಾದ ಸಮಯ ಪ್ರಾರಂಭವಾಗಿದೆ. ಆದರೂ ಕೆಲವು ವಿಷಯಗಳನ್ನ ನೋಡೋಣ. ದ್ವಿತೀಯ ಅನ್ನುವ ತಿಥಿ ದಿನ ಪೂರ್ತಿ ಇದೆ. ಅಂದರೆ ಬೆಳಗಿನ ಜಾವ ರಾತ್ರಿ 12 ಗಂಟೆ ದಾಟಿ ಬೆಳಗಿನ ಜಾವ 5 ಗಂಟೆ 30 ನಿಮಿಷ 49 ಸೆಕೆಂಡ್ವರೆಗೂ ದ್ವಿತೀಯ. ಆನಂತರ ತೃತೀಯ ತಿಥಿ. ದ್ವಿತೀಯ, ತೃತೀಯ ಇದು ಎರಡೂ ಶುಭವೇ. ದ್ವಿತೀಯಕ್ಕಿಂತ ತೃತೀಯ ಇನ್ನೂ ಶುಭವಾಗಿರುತ್ತದೆ. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ಸಂಜೆ 6 ಗಂಟೆ 37 ನಿಮಿಷ 40 ಸೆಕೆಂಡ್ವರೆಗಿದೆ. ಆನಂತರ ಬರೋದು ಸ್ವಾತಿ ನಕ್ಷತ್ರ. ನಕ್ಷತ್ರ ಯೋಗ ಅಂತ ತಗೊಂಡ್ರೆ ಇವತ್ತು ಸಂಜೆಯವರೆಗೂ 6 ಗಂಟೆ 38 ನಿಮಿಷದವರೆಗೂ ಕ್ಷಯ ಅಂತ ಇದೆ, ಅಂದರೆ ಧನಕ್ಷಯ. ಖಂಡಿತ ಹಣಕಾಸಿನ ವ್ಯವಹಾರ ಇಲ್ಲ, ಬೇರೆ ಕಾರ್ಯಗಳನ್ನು ಮಾಡಬಹುದು. ಸಂಜೆಯ ನಂತರ 6:38 ನಂತರ ಸ್ವಾತಿ ನಕ್ಷತ್ರ ಬರುತ್ತದೆ. ಅದು ಕಾರ್ಯಸಿದ್ಧಿ ಕೊಡುತ್ತದೆ, ದೋಷವಿಲ್ಲ. ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಖಂಡಿತವಾಗಿಯೂ ಸಾಯಂಕಾಲವರೆಗೂ ತಡೆಯಬೇಕಾಗ್ತದೆ. ಬೇಕು ಅಂತಂದರೆ ಇನ್ನೊಂದು ದಿನ ತಗೊಳ್ಳೋಣ. ಇವತ್ತು ಬೇರೆ ವಿಷಯಕ್ಕೆ ಬರೋಣ. 2 ತಿಥಿ, ಅದೇ ಥರ 2 ನಕ್ಷತ್ರ. ಇದರಲ್ಲಿ ಚಿತ್ತಾ ನಕ್ಷತ್ರ ರಾಕ್ಷಸಗಣ, ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ಮಾತ್ರ ಅಲ್ಲದೆ ದೇವಗಣವೂ ಆಗುತ್ತದೆ. ಇವತ್ತಿನ ರಾಶಿ ತುಳಾ ರಾಶಿ, ದಿನ ಪೂರ್ತಿ. ಇವತ್ತಿನ ಚಿತ್ತಾ ನಕ್ಷತ್ರದ 3ನೇ ಪಾದ ಬೆಳಗ್ಗೆ 6:09 11:52ವರೆಗೂ. ಆನಂತರ ಸಂಜೆ 6:38ವರೆಗೂ ಚಿತ್ತಾ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಚಿತ್ತಾ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಸ್ವಾತಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಸಂಜೆ 6:38 ರಾತ್ರಿ 1:23ವರೆಗೂ ಸ್ವಾತಿ ನಕ್ಷತ್ರದ 1ನೇ ಪಾದ. ಆನಂತರ ಅಂದರೆ ರಾತ್ರಿ 1:23 ಮೇಲೆ ಸ್ವಾತಿ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ, ನಾಳೆ ಅಂತಂದರೆ 5ನೇ ತಾರೀಕು, ಅಲ್ಲಿಯವರೆಗೂ ಸ್ವಾತಿ ನಕ್ಷತ್ರ ಇದೆ. ಅಂದರೆ ನಾಳೆ ರಾತ್ರಿ 9 ಗಂಟೆ 32 ನಿಮಿಷ 53 ಸೆಕೆಂಡ್ವರೆಗೂ ಸ್ವಾತಿ ನಕ್ಷತ್ರವಿದೆ. ಮತ್ತೆ ನಾವು ಇವತ್ತಿನ ವಿಷಯಕ್ಕೆ ಬರೋಣ. ಅಂದರೆ 4ನೇ ತಾರೀಕಿಗೆ ಬಂದುಬಿಡೋಣ. ವಿಶೇಷಗಳು ಎಂದಿನಂತೆ ಕಾಮನ್ ಆಗಿ ಕೊಡುವಂಥದ್ದು. ಅಭಿಜಿತ್ ಮುಹೂರ್ತ 11:44 12:32. ಅದೇ ಸಮಯದಲ್ಲಿ ಅಮೃತಗಳಿಗೇನು ಕೂಡ ಇವತ್ತು 11:24 ಮಧ್ಯಾಹ್ನ 1:13ವರೆಗಿದೆ. ಹಂಗೆ 11:44 ಅಮೃತಗಳಿಗೆ ಅಭಿಜಿತ್ ಇದೆಲ್ಲವೂ ಚೆನ್ನಾಗಿದೆ. ಆದರೂ ನಾವು ಮುಂದೆ ಹೋಗಿ 100% ಶುಭವಾಗಿರುತ್ತಾ ಅಂತ ನೋಡೋಣ. ಯಾಕೆಂತಂದರೆ ರಾಹುಕಾಲ, ಯಮಕಂಡ ಕಾಲ, ಬೇರೆ ರೀತಿಯಾಗಿ ಮರಣಯೋಗ ಕಾಲಗಳೆಲ್ಲ ಕೂಡಿದರೆ ಈ ಶುಭ ಸಮಯವೂ ಕೂಡ ಕೆಟ್ಟೋದಾಗುತ್ತದೆ. ಆದ್ದರಿಂದಾಗಿ ಆ ವಿಷಯಕ್ಕೆ ಹೋಗಿ ನೋಡಿಬಿಟ್ರೆ ನಮಗೆ ದೋಷಗಳಿಲ್ಲ ಅಂತ. ಮತ್ತು ಇವತ್ತಿನ ವಿಶೇಷವಾಗಿ 100% ಒಳ್ಳೆಯದು 100% ಕೆಟ್ಟೋದನ್ನ ವಿಷಯಕ್ಕೆ ಬಂದುಬಿಡೋಣ. ಇವತ್ತು ಮೀನ ಚಂದ್ರಾಷ್ಟಮವಿದೆ. 6 ಗಂಟೆ 9 ನಿಮಿಷದಿಂದ ಮೀನರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಬೆಳಿಗ್ಗೆ 6:09 7:04ವರೆಗೂ ಮೃತ್ಯು. ಅದರಿಂದಾಗಿ 7:06 8:31ವರೆಗೂ ಶುಭವಾಗಿದೆ. 8:33 9:21ವರೆಗೂ ದುರ್ಮುಹೂರ್ತ. 9:23 10:36ವರೆಗೂ ಶುಭವಾಗಿದೆ. 10:38 12:08ವರೆಗೂ ರಾಹುಕಾಲ. 12:10 ಮೇಲೆ 3 ಗಂಟೆ 6 ನಿಮಿಷದವರೆಗೂ ಶುಭವಾಗಿದೆ. ಮಧ್ಯಾಹ್ನ 3:08 ಸಂಜೆ 4:37ವರೆಗೂ ಯಮಕಂಡ ಕಾಲ. ಸಂಜೆ 4:39 ಮೇಲೆ ರಾತ್ರಿ 12:53ವರೆಗೂ ಶುಭ ಸಮಯವಾಗಿದೆ. ಮತ್ತು ರಾತ್ರಿ
12:55 2:42 ನಕ್ಷತ್ರ ವಿಷಕಟಿಕಾ ಕಾಲ. ಅದರಿಂದ ರಾತ್ರಿ 2:44 2:54 10 ನಿಮಿಷ ಕಾಲ ಚೆನ್ನಾಗಿದೆ. ಮತ್ತು ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ ರಾತ್ರಿ 2:56 4:59 ಮೃತ್ಯು ಇದೆ. ಆನಂತರ ಅಂದರೆ ಬ್ರಹ್ಮ ಮುಹೂರ್ತ ಕಾಲ 5:01 ಮೇಲೆ ಬೆಳಗಾಗುವವರೆಗೂ ಶುಭವಾಗಿದೆ. ಇದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಏನು ಅಂತಂದರೆ, ಬೆಳಗ್ಗೆ 6:09 7:09 ಶುಕ್ರ ಹೊರೆ ಇದೆ. ಆದರೂ ಅದರಲ್ಲಿ ಶುಭವೂ ಕಾಣುತ್ತಾ ಇಲ್ಲ. ಶುಕ್ರ ಹೊರೆ ಕೂಡ ಶುಭವಾಗಿಲ್ಲ ಅಂತ ಕಾರಣ ಏನು ಅಂತಂದರೆ, ಆ ಸಮಯದಲ್ಲಿ ಮೃತ್ಯು ಇದೆ, ಆದ್ದರಿಂದಾಗಿ ಶುಭವಾಗಿಲ್ಲ. ಆಮೇಲೆ ಇರುವ ಒಳ್ಳೆಯ ಟೈಮಲ್ಲಿ ಅಂದರೆ ಶುಭ ಸಮಯಗಳಲ್ಲಿ ಬುಧ ಹೊರೆ 7:09 8:09 ಇದೆ. ಇವತ್ತು ಬುಧ ಹೊರೆ ಶುಭವಾಗಿದೆ. ಇದು ಬಿಸ್ನೆಸ್ ಮಾಡುವವರಿಗೂ ಅಂದರೆ ವ್ಯಾಪಾರಿಗಳಿಗೂ ವಿದ್ಯಾರ್ಥಿಗಳಿಗೂ ಶುಭವಾಗಿರುತ್ತದೆ. ಕೂತು ಓದಿದ್ರೆ ಸ್ವಲ್ಪ ಮೆಮರಿ ಪವರ್ ಬರುತ್ತದೆ. ಮತ್ತೊಂದು ಸಮಯ ಗುಳಿಕೆ ಕಾಲ, ಇದು 7:39 9:09 ಇದೆ. ಇದರಲ್ಲಿ ಶುಭ ಸಮಯ ಅಂತ 7:39 ಮೇಲೆ 8:31 ನಾವು ತಗೋಬೋದು. ಗುರು ಹೊರೆ ಬರುತ್ತದೆ 10:08 ಮೇಲೆ 11:08 ಇವತ್ತು ಗುರು ಹೊರೆಯಲ್ಲಿ 10:08 10:36 ಶುಭವಾಗಿದೆ. ನಾವು ಹೇಳಿದ್ವಿ 11:08 ಗುರು ಹೊರೆ ಇರ್ತದೆ. ಆದರೂ 10:38 12:08 ರಾಹು ಕಾಲ ಇರೋದರಿಂದ 10:08 11:08 ಅಂತ ಅಂದಾಗ 10:08 10:36 ಮಾತ್ರ ನಾವು ತಗೋಬೇಕು. ಮತ್ತು ಅಮೃತಗಳಿಗೆ ಇದರಲ್ಲಿ ಇನ್ನೊಂದು ವಿಷಯ ನೋಡಬೇಕು ಅಂತಂದರೆ, ಇವತ್ತು ಲಗ್ನದ ಬಗ್ಗೆ ಯೋಚನೆ ಮಾಡಬೇಕು ಅಂತಂದರೆ 11:23 ಮಧ್ಯಾಹ್ನ 1:30 ಧನುರ್ ಲಗ್ನ ಬರುತ್ತದೆ. ಆದರೆ ಈ ಸಮಯದಲ್ಲಿ ರಾಹು ಕಾಲವು ಎಂಟರಾಗುತ್ತದೆ, ಅಂದರೆ 10:38 12:08. ಧನುರ್ ಲಗ್ನದಲ್ಲಿ ಕೂಡ 12:08 ಮೇಲೆ ಅಂದರೆ 10 ನಿಮಿಷದ ಮೇಲೇ ಶುಭವಾಗಿರೋದು. ಮತ್ತು ಅಮೃತಗಳಿಗೆ ಇದು 11:24 1:13 ಇದೆ ಅಂತ ಕೊಟ್ಟಿದ್ದೀವಿ. ಇದರಲ್ಲೂ ಕೂಡ ಆ ಸಮಯನ ಪೂರ್ತಿ ತಗೋಬಾರದು, ಅಂದರೆ 11:24 ತಗೋಬಾರದು. 12:10 1:13 ಅಮೃತಗಳಿಗೆಯಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಅಭಿಜಿತ್ ಮುಹೂರ್ತ ಕೂಡ ಅದೇ ಸಮಯದಲ್ಲಿ ಇರುತ್ತದೆ. ಹಾಗಾಗಿ ಇವತ್ತು ಅಮೃತ ಗಳಿಗೆಯಲ್ಲಿ ಅಭಿಜಿತ್ ಮುಹೂರ್ತವೂ ಸೇರುತ್ತದೆ. ಆದರೂ ನಾವು ಹೇಳಿದಂತೆ ಇವತ್ತು ಇದರಲ್ಲಿ ಎಲ್ಲನೂ ಅನುಕೂಲಕರವಾಗಿ ಬರಬೇಕು ಅಂತಂದರೆ 12:10 ಮೇಲೆ 12:32 ಒಳಗಡೆ ಅಂತಂದರೆ ಅಮೃತಗಳಿಗೆ ಅಭಿಜಿತ್ 2 ಸೇರೋದರಿಂದ ಇದುವೇ ಶುಭ ಸಮಯ. ಮತ್ತೊಂದು ಹೊರೆ ಶುಕ್ರ ಬರುತ್ತದೆ. ಇದು ಮಧ್ಯಾಹ್ನ 1:08 1:08 2:08 ಒಂದು ಶುಕ್ರ ಹೊರೆ ಇದೆ. ಎಗೈನ್ ಬಂದಿರೋದು ಇದು. ಈ ಸಮಯ ಶುಭವಾಗಿದೆ ಮತ್ತು ಶುಭ ಪಂಚಕ ಮುಹೂರ್ತ ಅಂತ ಇದು 1:30 ಮೇಲೆ ಬರುವ ಸಮಯ ಇದು. ಅಲ್ಲಿಂದ ನಾವು ಎಲ್ಲಿವರೆಗೂ ತಗೋಬೋದು ಅಂತಂದರೆ 2:08 ಶುಭವಾಗಿರುತ್ತದೆ. ನಂತರ ನೋಡುವಂಥದ್ದು ಇನ್ನೊಂದು ಲಾಭದ ಸಮಯ ಅಂತ ಬರುವ ಸಮಯ, ಇದು ಮಧ್ಯಾಹ್ನ ಮೇಲೆ ಬರೋದು. ಆದರೂ ಈ ಸಮಯ ಶುಭಕರವಾಗಿಲ್ಲ. ಗುರು ಹೊರೆ, ಮತ್ತೊಂದು ಗುರು ಹೊರೆ ಸಂಜೆ ಬರುತ್ತದೆ 5:07 ಮೇಲೆ ಸುಮಾರು 6:07 ಈ ಸಮಯ ಶುಭಕರವಾಗಿರುತ್ತದೆ. ಮತ್ತೊಂದು ಸಮಯ ಇನ್ನೇನು ಸಾಯಂಕಾಲ ಆಯಿತು, ರಾತ್ರಿ ಆಯಿತು. ರಾತ್ರಿ 8:08 9:08 ಈ ಸಮಯ ಶುಕ್ರ ಹೊರೆ. ಖಂಡಿತವಾಗಿ ಈ ಸಮಯವು ಶುಭವಾಗಿದೆ. ಸಾಮಾನ್ಯ ಶುಕ್ರ ಹೊರೆಯಲ್ಲಿ ಹೆಣ್ಣು ಮಕ್ಕಳಕ್ಕಾದ ವಿಶೇಷಗಳನ್ನು ಮಾಡಬಹುದು. ಔಷಧಿ ತಗೋಬೋದು, ಆಪ್ರೇಷನ್ಗಳು ಮಾಡಿಸ್ಕೋಬೋದು. ಹೊಸ ಔಷಧಿಗಳನ್ನು ತಗೋದ್ರೆ ಇದು ಶುಭ ಸಮಯವೇ. ಮತ್ತು ನಾವು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ.
ಕಾಮನ್ ಆಗಿ ಹೇಳಿದ್ವಿ. ಚಿತ್ತಾ ನಕ್ಷತ್ರ ಮುಗಿಯುವವರೆಗೂ ಹಣಕಾಸಿನ ವ್ಯವಹಾರ ಇಲ್ಲ ಅಂತ. ಇದನ್ನು ನೀವು ಸ್ವಲ್ಪ ನೋಡಿಕೊಳ್ಳೋದೇ ಉತ್ತಮ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಸಂಜೆಯವರೆಗೂ ಅಂದರೆ 6:38ವರೆಗೂ ಅಶುಭವಾಗಿದೆ. ಜನರಲ್ ಆಗೂ ಕೆಟ್ಟದಾಗಿರೋದರಿಂದ ಆ ನಂತರ ನಿಮಗೆ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ಸಂಜೆಯವರೆಗೂ ಕ್ಷೇಮ ಅಭಿವೃದ್ಧಿ ಎಲ್ಲ ಇದೆ. ಆಮೇಲೆ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ಆದರೆ ಜನರಲ್ ಆಗಿ ಆ ಸಮಯ ಚೆನ್ನಾಗಿರೋದು. ಆದರೂ ನಾವು ಇದನ್ನು ಫಾಲೋ ಮಾಡಲೇಬೇಕು. ಯಾಕೆಂತಂದರೆ ಅವರವರ ನಕ್ಷತ್ರ ಪ್ರಕಾರ ಚೆನ್ನಾಗಿರಬೇಕು ಅಂತ ನೋಡ್ತೀವಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಖಂಡಿತವಾಗಿ ಸಂಜೆಯ ಮೇಲೇ ಶುಭವಾಗಿರೋದು ಅಭಿವೃದ್ಧಿಯನ್ನು ಕೊಡುತ್ತದೆ ಅಂತ. ಕೃತಿಕಾ ನಕ್ಷತ್ರ ಇದರಲ್ಲಿ 1ನೇ ಪಾದ ಮೇಷರಾಶಿಗೆ ಬರುತ್ತದೆ, 2ನೇ ಪಾದ ವೃಷಭ ರಾಶಿಯಲ್ಲಿ ಬರುತ್ತದೆ. 1ನೇ ಪಾದಕ್ಕೆ ನಾವು ಅಂತೀವಿ ಸಾಯಂಕಾಲ ಮೇಲೆ ಶುಭಕರವಾಗಿರುತ್ತದೆ ಅಂತ ಎಲ್ಲ ರೀತಿಯಲ್ಲೂ. ಅದೇ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಕ್ಷೇಮವು ಶತ್ರುನಾಶವು ಅದೇ ಥರ ಅಂದರೆ ಸಂಜೆಯ ನಂತರ ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ ಸಮಯ ಚೆನ್ನಾಗಿರುತ್ತದೆ ಸಂಜೆಯವರೆಗೂ, ಆಮೇಲೆ ವಿಪತ್ತು ಉಂಟು ಎಚ್ಚರ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿಯೂ ಸಂಜೆಯ ನಂತರನೇ ಅಭಿವೃದ್ಧಿ ಕಾಣೋದು. ಆದ್ದರಿಂದ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಜೆಯ ಮೇಲೆ ಸಂಪತ್ತು ಉಂಟು, ಆದ್ದರಿಂದ ಆ ಸಮಯ ಉತ್ತಮ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತ ಬೆಳಗ್ಗೆ ಅಂದರೆ 6:09 ಸಂಜೆ 6:38ವರೆಗೂ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಇವತ್ತಿನ ದಿನ ಪ್ರಕಾರ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ದಿನಪೂರ್ತಿ ಚೆನ್ನಾಗಿದೆ. ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆ 6:38 ಮೇಲೆ ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 6:38 ಮೇಲೆ ಮಿತ್ರಧಾರೆಯು ಸ್ವಲ್ಪ ರೋಗ ಭಯವೂ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಬೆಳಗ್ಗೆ 6:09 6:38ವರೆಗೂ ಶುಭಕರವಾಗಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಉತ್ತಮ. ಮಖಾ ನಕ್ಷತ್ರ ಸಿಂಹರಾಶಿ 6:38 ಮೇಲೆ ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತ 6:09 ಸಂಜೆಯವರೆಗೂ ಶುಭಕರವಾಗಿದೆ, ಲಾಭವೂ ಉಂಟು. ಹಂಗಾಗಿ ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡೋಕ್ಕೆ ಪ್ರಯತ್ನಗಳನ್ನು ಪಡಬಹುದು. ಉತ್ತರ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೆ ಶುಭಕರವಾಗಿದೆ, ಲಾಭವೂ ಹೆಚ್ಚಾಗುವ ಸಮಯವಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇದರಲ್ಲಿ ಉತ್ತರ ನಕ್ಷತ್ರದ 1ನೇ ಪಾದ ಸಿಂಹರಾಶಿಯಲ್ಲೂ 2, 3 ಕನ್ಯಾ ರಾಶಿಯಲ್ಲಿ ಬರುತ್ತದೆ. 1ನೇ ಪಾದಕ್ಕೆ ನಾವು ಹೇಳಿದ್ವಿ ಕ್ಷೇಮವು ಲಾಭವೂ ಇದೆ ಅಂತ. ಅದೇ ಥರ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು ಇದು ಕ್ಷೇಮವಿದೆ, ಆದರೆ ಧನಹಾನಿ ಅಂತ ಒಂದು ವಿಷಯ ಬರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಖಂಡಿತ ಬೆಳಗ್ಗೆಯಿಂದ ಸಂಜೆಯವರೆಗೂ ಶುಭಕರವಾಗಿದೆ, ಆದರೂ ಧನಹಾನಿ ಎನ್ನುವ ವಿಷಯವನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ ಧನಹಾನಿ, ಹಂಗಾಗಿ ಸಂಜೆಯವರೆಗೂ ಖಂಡಿತ ಶುಭವಾಗಿಲ್ಲ, ನೋಡ್ಕೊಳ್ಳಿ, ಆಮೇಲೆ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ತುಳಾರಾಶಿ ಸಂಜೆಯ ಮೇಲೆ ಸಂಪತ್ತು ಉಂಟು, ಆರೋಗ್ಯವೂ ಇದೆ, ಅಭಿವೃದ್ಧಿ ಇದೆ. ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ ಬೆಳಗ್ಗೆಯಿಂದ 6:38ವರೆಗೂ ಶುಭಕರವಾಗಿ ಕಾಣುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ, ಆದ್ದರಿಂದ ಹೆಚ್ಚಾಗಿ ತೊಂದರೆಗಳೇನೂ ಇಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಇವತ್ತಿನ ದಿನಕ್ಕೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಕಾಣಿಸಲಿಲ್ಲ, ಅಂದರೆ ಸಂಜೆಯವರೆಗೂ. ಆ ನಂತರ ಪರವಾಗಿಲ್ಲ, ಆದರೂ ವ್ಯಯವಿಲ್ಲದೆ ನೋಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವು ಸ್ವಲ್ಪ ವ್ಯಯವೂ ಸಂಜೆಯವರೆಗಿದೆ. ಸಂಜೆಯ ಮೇಲೆ ಖಂಡಿತವಾಗಿಯೂ ಯಾವ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ, ಯೋಚನೆ ಮಾಡಿಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ ಸಂಜೆಯ ಮೇಲೆ ಶುಭಕರವಾಗಿ ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುವಂಥ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಬೆಳಗ್ಗೆಯಿಂದ 6:38ವರೆಗೂ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಬೆಳಗ್ಗೆ 6:09 6:38 ಸಂಜೆಯವರೆಗೂ ಗಾಡಿಗಳಲ್ಲಿ ಮೆಟ್ಲು ಹತ್ತೋದರಲ್ಲಿ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗ್ತದೆ, ಅಷ್ಟೊಂದು ಹೇಳಿಕೊಳ್ಳುವಂತೆ ಸಮಯವಿಲ್ಲ. ಆ ನಂತರ ಪರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಜೆಯ ಮೇಲೆ ಶುಭಕರವಾಗಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು.
ಶ್ರವಣ ನಕ್ಷತ್ರ ಮಕರ ರಾಶಿ. ಸಂಪತ್ತು ಉಂಟು ಬೆಳಗ್ಗೆಯಿಂದ, ಹಾಗಾಗಿ ಹೆಚ್ಚಾಗಿ ಲಾಭ ಪಡೆಯೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕಸುಬಲ್ಲಿ ತೊಂದರೆಗಳೇನಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಸಂಜೆಯ ನಂತರನೇ ಅಭಿವೃದ್ಧಿ ಉನ್ನತವಾಗಿದೆ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಇವತ್ತಿನ ಪ್ರಕಾರ ಸಂಜೆಯ 6:38 ಮೇಲೆ ಸಂಪತ್ತು ಉಂಟು. ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಉಂಟು, ಅದನ್ನೆಲ್ಲ ಕಿತ್ತಾಕಿ. ಶತಭಿಷ ನಕ್ಷತ್ರ ಕುಂಭರಾಶಿ. ಬೆಳಗ್ಗೆಯಿಂದ ಸಂಜೆಯವರೆಗೂ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ದಿನಪೂರ್ತಿ ಅನುಕೂಲಕರವಾಗಿದೆ. ಚಿಕ್ಕ ಚಿಕ್ಕ ಅಡೆತಡೆಗಳಿರುತ್ತದೆ ಅಷ್ಟೇ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಸಂಜೆಯ ಮೇಲೆ ಪರಮ ಮಿತ್ರ ತಾರೆಯಾಗಿದೆ. ಮಿತ್ರರು, ಹಿರಿಯರು, ಗುರುಗಳು ಇವರ ಆಶೀರ್ವಾದ ಪಡ್ಕೊಂಡು, ಸಾಧ್ಯವಾದರೆ ಅವರೊಂದು ಸಹಕಾರ ಪಡ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಖಂಡಿತ ಮಿತ್ರತಾರೆ, ಆದರೆ ಸ್ವಲ್ಪ ರೋಗ ವೃದ್ಧಿ ಉಂಟು. ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಿ. ರೇವತಿ ನಕ್ಷತ್ರ ಮೀನರಾಶಿ. ಖಂಡಿತವಾಗಿ ಬೆಳಗ್ಗೆಯಿಂದ 6:38 ಶುಭಕರವಾಗಿದೆ. ಉತ್ತಮ ಸಮಯವಿದು. ಆದರೆ ಜನರಲ್ ಆಗಿ ಹೆಂಗಿದೆ ಅಂತ ಒಂದು ಸತಿ ಯಾವತ್ತೂ ನೋಡ್ಕೋಬೇಕು. ನಾನು ಹೇಳಿದ್ವಿ, ಸಾಯಂಕಾಲ 6:38 ಜನರಲ್ ಆಗಿ ಎಲ್ಲರಿಗೂ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು ಅಂತ ನಾವು ಫಸ್ಟೇ ಹೇಳಿದ್ವಿ. ಅದನ್ನು ನೋಡ್ಕೋಬೇಕು. ಆದರೆ ನಿಮಗೂ ತಾರಾಬಲ ಚಂದ್ರಬಲ ಇದ್ದರೆ ಸ್ವಲ್ಪ ಖುಷಿಯಾಗಿರ್ಬೋದು. ವ್ಯವಹಾರ ಮಾಡೋಕ್ಕೂ ಬದಲು ವ್ಯವಹಾರ ಮಾಡೋಕ್ಕೆ ಜನರಲ್ ಆಗಿ ಚೆನ್ನಾಗಿರಬೇಕು. ತಾರಾಬಲ ಚಂದ್ರಬಲ ಇದ್ದರೆ ಇನ್ನೂ ಸೂಪರ್ ಆಗಿರುತ್ತದೆ. ಎರಡನ್ನೂ ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಸೇಮ್ ಟೈಮಲ್ಲಿ ಇನ್ನೊಂದು ವಿಷಯ ಏನು ನೋಡಬೇಕು ಅಂತಂದರೆ, ನಿಮ್ಮ ಜಾತಕದಲ್ಲಿ ದಶಾ ಭುಕ್ತಿಯ ಅಂತರ್ಭುಕ್ತಿ ನೋಡಬೇಕು. ಅದು ಅಲ್ಲದೆ ರಾಶಿಯ ಸಂಧಿ ನೋಡಬೇಕು, ಲಗ್ನದ ಸಂಧಿ ನೋಡಬೇಕು. ಅದೆಲ್ಲ ನೋಡಿದ್ರೇ ಪಕ್ಕ ಇರುತ್ತೆ. ಇಲ್ಲಾಂತಂದರೆ ಎಷ್ಟೋ ಕೋಟ್ಯಾಂತರ ಜನಗಳಿದ್ದಾರೆ ಒಂದೇ ರಾಶಿಯಲ್ಲಿ. ನಾವು ಆದಷ್ಟು ಪ್ರಯತ್ನಪಟ್ಟು ವಿಂಗಡಿಸಿ ಕೊಟ್ಟಿರ್ತೀವಿ. ಆದರೂ ಕೂಡ ಅವರವರ ಜಾತಕದಲ್ಲೇ ಕ್ಲೀನಾಗಿ ಬರೋದು, ಇದೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಖಂಡಿತವಾಗಿಯೂ ಅನುಕೂಲಗಳು, ಪರಿಹಾರಗಳು ಉಂಟು. ಯಾವ್ಯಾವ ದೇವಸ್ಥಾನದಲ್ಲಿ ಹೋಗಿ ಪರಿಹಾರ ಮಾಡ್ಕೋಬೇಕು ಅಂತ ನಾವೇ ಹೇಳ್ತೀವಿ. ಯಾವ ಗ್ರಹ ಪರಿಹಾರ ಅಂತ ಹೇಳ್ತೀವಿ, ಅದರಂತೆ ಮಾಡ್ಕೋಬೋದು ಈಸಿಯಾಗಿ. ಆದರೆ 100% ಅದರಿಂದ ಕಡಿಮೆ ಆಗ್ತದೆ ಅಂತಲ್ಲ. ನಿಮ್ಮ ಯತ್ನಗಳು ಅದರಲ್ಲಿ ಇರಲೇಬೇಕು. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ನಮಸ್ಕಾರ.